ಅವ್ರು ಗೌರ್ಮೆಂಟ್ ಯಾವುದೇ ಕಡೆ ಒಂದು 15-20 ವರ್ಷದಲ್ಲಿ ಆದರೆ ನಮ್ಮಷ್ಟಕ್ಕೆ ನಾವು ಇರೋದನ್ನ ಬಿಟ್ಟು ನಾವು ಒಳ್ಳೆತನದಿಂದ ಒಳ್ಳೆ ನೀವು ಶಾಂತಿ ಪ್ರಿಯರು ಸಮಾಧಾನ ಪ್ರಿಯರು ಹೌದು ಶಾಂತಿ ಪ್ರಿಯರು ಸಮಾಧಾನ ಪ್ರತಿಭಟನೆ ನಾವು ಅಷ್ಟಕ್ಕೆ ಕುಂತ್ಕೊಳ್ಳೋದಲ್ಲ ನಮ್ಮ ಮೇಲೆ ಅನ್ಯಾಯ ಆದಾಗ ನಾವು ಪ್ರತಿಭಟಿಸಬೇಕಾಗಿದೆ. ನಮ್ಮ ಸಂವಿಧಾನ ಹೇಳ್ತದೆ ಇದು ಕಲ್ಯಾಣ ರಾಜ್ಯ ಅನ್ನೋದಾಗಿ. ಕಲ್ಯಾಣ ಯಾವುದು? ಕಲ್ಯಾಣ ಬೇರೆ ಬೇರೆ ಜಾತಿ ಧರ್ಮದವರಾಗಿದ್ರೆ ಅದು ಅರ್ಥ ಇದೆ. ಕ್ರೈಸ್ತ ಧರ್ಮೀಯರಿಗೆ ಯಾವ ಕಲ್ಯಾಣ ನಮ್ಗೆ ಸಿಗ್ತಾ ಇದೆ, ಯಾವ ರೀತಿ ರಾಜಕೀಯ ಪಕ್ಷಗಳು ನಮಗೆ ಕಲ್ಯಾಣ ಮಾಡ್ತಾ ಇದ್ದಾವೆ, ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ನಾಡಿ ಮಿಡಿತಗಳನ್ನು ಸ್ಪಂದಿಸಿ ಬಂದು ಅದಕ್ಕೆ ತಮ್ಮದೇ ಆದಂತ ಒಂದು ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಮೂಲಕ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ಮನವಿ. ಸಾಹೇಬ್ರೆ ಅಧ್ಯಕ್ಷರೇ, ನಮ್ಮವರು ಕ್ರೈಸ್ತರು ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ದಯವಿಟ್ಟು ಸಿಟ್ಟಾಗಬೇಡಿ. ನಮ್ಮ ಕ್ರೈಸ್ತರು ಯಾರು ಅಂತ ಹೇಳಿದ್ರೆ, ನಮ್ಮ ಕ್ರೈಸ್ತರು ಬೆಂಗಳೂರಿನಲ್ಲಿ ತಾಲೂಕಾ ಜಿಲ್ಲೆಗಳಲ್ಲಿ ಓದಿದಂತವ್ರು ಎಲ್ಲಿದ್ದಾರೆ, ಬುದ್ಧಿವಂತರಿದ್ದಾರೆ, BA LLB ಮಾಡಿದ್ದಾರೆ, ಕೆಲವು ಕಡೆ ಆಫೀಸರ್ಸ್ ಕೂಡ ಆಗಿದ್ದಾರೆ. ಆದ್ರೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದಾಗ ನಮ್ಮ ಪೂರ್ವಜರೆಲ್ಲ ಇರ್ತಕ್ಕಂಥ ಹುಡುಗರು ಯಾರಿದ್ದಾರಲ್ಲ ಅವ್ರಿಗಿಂತ ಸ್ವಲ್ಪ ಅಂದ್ರೆ ಅವ್ರ ತಂದೆ ತಾಯಿಗಳಾದಂಥವ್ರು ಕೂಲಿಕಾಗಿರ್ತಿದ್ದಾರೆ, ಕೃಷಿಕರಿದ್ದಾರೆ. ಅವ್ರು ಇನ್ನು ಅನೇಕ ಗುಡಿಸಲುಗಳೇ ಮನೆ ಕಟ್ತಾ ಇಲ್ಲ. ಯಾರ್ಯಾರು ಬೆಂಗಳೂರು ಬಂದು ಏನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಗುಡಿಸಲು ಮನೆಗಳನ್ನು ತೆಗೆದು ಸ್ವಲ್ಪ ಒಳ್ಳೆ ಮನೆಗಳನ್ನು ಒಪ್ಪಿಸ್ಕೊಳ್ತಾ ಇದ್ದಾರೆ. ಬೇರೆ ಒಳ್ಳೆಲ್ಲ ಪೇಂಟ್ ಹೊಡಿತಾ ಇದ್ದಾರೆ. ಇಲ್ಲಿ ಅಂದ್ರೆ ನಮ್ಮ ಹುಡುಗರ ಅದರ ಅರ್ಥ ಓದಿದ ಹುಡುಗರು ಬ್ಲಾಕ್ ಸಮಯ ಬ್ಲಾಕ್ ಲೆವೆಲ್ ಆಗಲಿ ಜಿಲ್ಲಾ ಲೆವೆಲ್ ಆಗಲಿ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ SLC ಓದಿದವರು, PUC ಓದಿದವರು, ಫಸ್ಟ್ ಸೆಕೆಂಡ್ ಪಾಸ್ ಆದಂತವ್ರು, BA ಡಿಗ್ರಿ ಓದಿದಂತವ್ರು, MA ಓದಿದಂತವ್ರು ಅವ್ರಿಗೆ ಬ್ಲಾಕ್ ಕಮಿಟಿಯಲ್ಲಿ ಒಂದು ಪದಾಧಿಕಾರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉಪಾಧ್ಯಕ್ಷ ಮಾಡಬೇಡಿ, ಕಾರ್ಯದರ್ಶಿ ಮಾಡಿ, ಪ್ರಧಾನ ಕಾರ್ಯದರ್ಶಿ ಮಾಡಬೇಡಿ. ಮತ್ತು ಜಿಲ್ಲೆಯಲ್ಲಿ ಕೂಡ ಯಾಕೆ ಪ್ರಧಾನ ಕಾರ್ಯದರ್ಶಿ ಆಗಬಾರ್ದು, ಯಾಕೆ ಉಪಾಧ್ಯಕ್ಷ ಆಗಬಾರ್ದು ಅಂತಕ್ಕಂಥದ್ದು ಮಾಡ್ಬೇಕು. ಪ್ರತಿ ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು 2-3 ಬಂದಿದ್ದಾರೆ. ಆ ಬೆಲ್ಸನ್ ನೋವ ನಿನ್ನೆ ನೋಡಿ ಅವರಿಗೆ ಬಳ್ಳಾರಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಇನ್ನೊಂದಿಬ್ರು ತುಮಕೂರಲ್ಲಿ ಕೂಡ ಒಬ್ಬರಿದ್ದಾರೆ ಲೇಡಿ ಕೆಲವು ಮಾತ್ರ ಇದ್ದಾರೆ. ಆದ್ರೆ ಅವರು ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ತಮ್ಮ ಸ್ವಂತ ಪ್ರತಿಭೆಯಿಂದ ತಮ್ಮಷ್ಟು ತಾವು ಅದರಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅವರನ್ನ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿ ಇರ್ತಕ್ಕಂಥ ಹಾಲಿ ಮಾಜಿ ಶಾಸಕರು ಭುಜದಲ್ಲಿ ನೀವು ನಮ್ಮ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲಿವರೆಗೆ ನಾವು ನಮ್ಮನ್ನು ನಾವು ಜನರೊಳಗೆ ತೊಡಗಿಸ್ಕೊಳ್ಳೋದಿಲ್ಲ, ನಮಗೆ ಯಾವ ಸ್ಥಾನಗಳು ಯಾರು ಕೊಡಬೇಕು ನಾನು ಕೇಳ್ತೇನೆ. ಈ ಮುಂಬರುವ ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 4 ಬೇಕು 6 ಬೇಕು ಅಂತ ಏನಾದ್ರು ಕೇಳ್ಬೋದು. ನನಗೆ ಯಾರ್ಯಾರು ಹೆಸರು ಹೇಳಿದ್ರೆ ಅವ್ರು ನಿಂತ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗೆ ಇದೆಯಾ ಅಂತ. ರೂಲಿಂಗ್ ಪಾರ್ಟಿ ಇದೆಯಲ್ಲ, ನಿಮ್ದು ಕೊಡ್ತೀರಾ ಒಂದು 2 ಕೋಟಿ. ಈ ಪಾರ್ಟಿಯನ್ನ ಯಾವ ಪೊಲಿಟಿಕಲ್ ಪಾರ್ಟೀಸ್ ಕೊಡೋದಿಲ್ಲ. ಸ್ವಂತ ಕೂಡ ಶಕ್ತಿ ಬೇಕಾಗ್ತದೆ. ನಾವು ಎಲ್ಲಿಂದ ದುಡ್ಡು ತರೋಣ ಅಂತಕ್ಕಂಥದ್ದಲ್ಲ. ಆದ್ರೆ ಅವ್ರು ತಮ್ಮ ತೊಡಗಿಸ್ಕೊಂಡಾಗ ಜನರನ್ನು ಮುಂದೆ ಬರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅವಾಗ ಒಂದು ಸರ್ಟಿಫಿಕೇಟ್ ಅನೇಕರು ಹೆಣಗಾಡ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ 7 ವರ್ಷದಿಂದ ನಾವು 4 ಸರ್ವೆ ಮಾಡಿದ ಮೇಲೆ ಅದು ಇಶ್ಯೂ ಮಾಡಿದ್ದಾರೆ. ಪ್ರವರ್ಗ ಸರ್ಟಿಫಿಕೇಟ್ ಇದೆ. ಅಲ್ಲಿ ಪ್ರವರ್ಗ 1 ಅಂತಂದ್ರೆ ಪರಿಶಿಷ್ಟ ಜಾತಿ 3ರಿಂದ ಮತಾಂತರಗೊಂಡ ಕ್ರೈಸ್ತರು ಅಂತ ಹೇಳಿ ಅವ್ರ ತಾಯಿ ತಂದೆ ಒಬ್ಬ SLC ಅಥವಾ PUC ವಿದ್ಯಾರ್ಥಿಗೆ ಹೋಗಿ ಸರ್ಟಿಫಿಕೇಟ್ ತಗೊಂಡು ಬಂದ ತಕ್ಷಣ ಪ್ರಭಾವಿತರಾಗಿ ಇವತ್ತು ಸಭೆ ಬಹಳ ಅಂದವಾಗಿ ಮತ್ತು ಜಯಪ್ರದವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೋದರಿ ನಾನು ಆತ್ಮೀಯವಾಗಿ ಅಭಿನಂದಿಸಿ ಪಟ್ಟಂತ ಅವಕಾಶಕ್ಕಾಗಿ ಇದರ ವ್ಯವಸ್ಥಾಪಕರಿಗೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತೆ ಸೆಂಟ್ರಲ್ಗೆ ಏನು ಒಂದು ಪೊಸಿಷನ್ಗೆ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಪ್ರಯತ್ನ ಮಾಡೋದು. 6 ತಿಂಗಳ ಹಿಂದೆ ಯಾರು ಮುಂದೆ ಬರಲಿಲ್ಲ. ಇದೇ ನಮ್ಮ ಅಂಟೋನಿ ವಿಕ್ರಮ್ ಅವ್ರನ್ನ ಕೇಳಿದ್ವಿ, ಇದು ಇಲ್ಲೇ ಬಂದು ಜಗಳ ಮಾಡಿದ್ವಿ ನಾವು. ಆವತ್ತಿನ ದಿವಸ ನಮ್ಮ ಶಾಸಕರಿದ್ದಾರಲ್ಲ ಜಮೀರ್ ಅಹಮದ್ ಅವರೆಲ್ಲ ಇಲ್ಲ, ಇದು ಮೈನಾರಿಟಿ ಮೀಸಲಾದ ಸೆಂಟ್ರಲ್ಗೆ ಮುಸ್ಲಿಂ ಅವರಿಗೆ ಬೇಕು ಅಂತ ಹೇಳಿ ನಾವು ಅದನ್ನ ಒಪ್ಪಲಿಲ್ಲ. ಯಾಕೆ ಮುಸ್ಲಿಂ ಅವರಿಗೆ ಬೇಕು? 2 ಸಲ ಮುಸ್ಲಿಂ ಬಾಂಧವರಿಗೆ ಕೊಟ್ಟಿಲ್ವಾ? ನಾವೆಲ್ಲ ವೋಟ್ ಹಾಕಿಲ್ವಾ? ಆದ್ರೂ ಅವರು ಸೋತಿದ್ದಾರೆ. ಈ ಅವಕಾಶ ನಮ್ಗೆ ಕ್ರೈಸ್ತರಿಗೆ ಬೇಕು.
ಅವ್ರನ್ನ ನಮ್ಮ ಬದ್ಲೋನ್ ಸರ್ ಅವ್ರನ್ನ ನಾವು ಕೇಳ್ಕೊಂಡಾಗ, ನಮ್ಮ ಆರ್ಚ್ ಬಿಷಪ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ನಿನಗೆ ಧೈರ್ಯ ಇದೆಯಾ? ಎಸ್. ಮತ್ತೆ ನಾವು ಜಾರ್ಜ್ ಸರ್ ಹತ್ರ ಹೋದ್ವಿ, ನಿಮ್ಗೆ ಎಲ್ಲಾ ರೀತಿಯಲ್ಲಿ ಧೈರ್ಯ ಇದೆಯಾ, ಸಾಮರ್ಥ್ಯ ಇದೆಯಾ? ನಾನು ನಮ್ಮ ಕ್ರೈಸ್ತನ ನಾನು ಶಿಫಾರಸು ಮಾಡಿದ್ರೆ ಇನ್ಯಾರು ಮಾಡ್ಬೇಕು? ಸೊ ಹಾಗಾಗಿ ಪ್ಯಾನಲ್ ಲಿಸ್ಟ್ ಅಲ್ಲಿ ಇಲ್ಲಿ ಬಂತು. ಮತ್ತೆ ಸೆಂಟ್ರಲ್ ಹೋಗ್ಬೇಕಾಗಿದೆ, ಅಲ್ಲಿ ನೀನ್ ನೋಡ್ಕಪ್ಪ, ನಾನ್ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಜಾರ್ಜ್ ಸರ್. ಆದ್ರೂ ನಾವು ಸತತವಾದ ಪ್ರಯತ್ನಗಳು ಮಾಡ್ತಾನೆ ಇದ್ದೀವಿ. ಡಿ.ಕೆ. ಶಿವಕುಮಾರ್ 2 ಸಲ ನಾವು ಮೀಟ್ ಮಾಡಿದ್ವಿ, ಮಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡಿದ್ವಿ. ಎಲ್ಲ ಕಡೆ ಏನೇನ್ ಮಾಡ್ಬೇಕು ಎಲ್ಲ ಪ್ರಯತ್ನಗಳು ನಾವು ಮಾಡಿದ್ದೀವಿ. ಕೊಟ್ರೆ ಭಾರಿ ಒಳ್ಳೆಯದು. ಯಾಕಂದ್ರೆ ಸೋಲು ಗೆಲುವು 2ನೇ ಮಾತು. ನಮ್ಮ ಸಮುದಾಯಕ್ಕೆ ನಮ್ಗೆ ಬೇಕೇ ಬೇಕಾಗಿದೆ. ಅದು ನಮ್ಮ ಬರ್ತೋನ್ ಸರ್ಗಾದ್ರೂ ಆಗ್ಲಿ, ಇಲ್ಲ ನಮ್ಮ ಸಾಧು ಕೋಕಿಲ ಸರ್ಗಾದ್ರೂ ಆಗ್ಲಿ, ಇಲ್ಲ ನಮ್ಮ ಡೇವಿಡ್ ಸಿಂಗ್ ಅವ್ರಿಗಾದ್ರೂ ಆಗ್ಲಿ, ಇಲ್ಲ ನಮ್ಮ ಮಹಿಳಾ ಮೆಡಿಯಂಡ್ ಅವ್ರಿಗಾದ್ರೂ ಆಗ್ಲಿ, ಯಾರಿಗಾದ್ರೂ ಆಗ್ಲಿ ನಮ್ಮ ಸಮುದಾಯಕ್ಕೆ ಬೇಕೇ ಬೇಕು. ಅದು ನಾವು ನಿರಂತರ ಸೆಂಟ್ರಲ್ಲಿ ಈಗ ಇಬ್ರು ಬಂದಿದ್ದಾರೆ, ನಮಗೆ ಬೇಕು ಇಲ್ಲ, ಆದಷ್ಟು ಅವ್ರು ತುಂಬಾ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಾವು ಬರೀ ಪಕ್ಷದಲ್ಲಿ ಮುಖಂಡರಾಗಿದೆ, ನಮ್ಮ ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬರು ಮುಖಂಡರಿದ್ದಾರೆ, ಮುಂದೆ ಬಂದು ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಕೇಳಲೇಬೇಕು, ನಮಗೆ ಈ ಸಲ ಟಿಕೆಟ್ ಬೇಕೇ ಬೇಕು. ಅದು ನಮ್ಮಲ್ಲಿ ಒಂದು ಒಗ್ಗಟ್ಟಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಆದ್ರಿಂದ ದಯವಿಟ್ಟು ಇನ್ನು ಮುಂದೆ ಇನ್ನೂ ಜಾಸ್ತಿ ಜನ ಬಂದು ಅವ್ರನ್ನ ಕೇಳೋಣ, ಈ ಟಿಕೆಟ್ ಕೊಟ್ಟೆ ಕೊಡಬೇಕು. ನಮಗೆ ಒಂದು ಜಾತಿ ತಾರತಮ್ಯ ಅಂತ ಒಂದು ಪ್ರಶ್ನೆ. ಎರಡನೇದು ಒಂದು ರಿಲಿಜಿಯನ್ ಅಪ್ಲಿಕೇಶನ್ ನಲ್ಲಿ ರಿಲಿಜಿಯನ್ ಇಸ್ ಡಿಫರೆಂಟ್ ಅಂಡ್ ಕ್ಯಾಸ್ಟ್ ಇಸ್ ಡಿಫರೆಂಟ್. ಕ್ರಿಶ್ಚಿಯನ್ ಅಂತ ರಿಲಿಜಿಯನ್ ಮೆನ್ಷನ್ ಮಾಡಿದ್ರೆ ಕ್ಯಾಸ್ಟ್ ನ ತೆಗೆದಾಕ್ತವ್ರೆ. ಆಂಧ್ರ, ತಮಿಳ್ನಾಡು, ಕೇರಳ ಎಲ್ಲೂ ಈ ಡಿಫರೆನ್ಸ್ ಇಲ್ಲ. ಇಲ್ಲಿ ಕ್ರಿಶ್ಚಿಯನ್ ಅಂತ ಹೇಳಿದ ತಕ್ಷಣ ಒಂದು ಕೇಸ್ ಆಯ್ತು. 30 years ಬ್ಯಾಕ್ ಫಾದರ್ TC ನಲ್ಲಿ ಒಂದು ಹುಡುಗಿ ಇಂಜಿನಿಯರಿಂಗ್ ಓದ್ಲು. ಈಗ ಹೌ ಕ್ಯಾನ್ ಯು ಬಿ ಎ SC? ನಿನ್ನ ಹೆಸರು ಜೆನ್ನಿಫರ್ ಅಂತ SC ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅವರಿಗೆ. ರಿಲಿಜನ್ ಇಸ್ ಡಿಫರೆಂಟ್ ಸರ್, ಕ್ಯಾಸ್ಟ್ ಇಸ್ ಡಿಫರೆಂಟ್. ವೈ? Sir, that is why the Justice Rangaratha Mishra Commission was formed from the center. They have been recommended to be implemented. Now if our government comes from the center, it will be possible to implement it. As if we It are is central. if we say Christians, we can't say that understand. I am not SC or ST. ಈಗ SC ST ಗಳು ಕೂಡ ಮೀಸಲಾತಿ ಹೌದು ಕೊಡಬೇಕು ಸರ್, ಅಂತ ಅದನ್ನೇ ನಾವು ಹೇಳಿದ್ವಿ. ಫೈಟ್ ಮಾಡ್ತಾ ಇದೀವಲ್ಲ, ಧರ್ಮದ ಇದುವರೆಗೂ ಆಗಿಲ್ಲ. ಬೇರೆ. ಆಮೇಲೆ ಇನ್ನೊಂದು ಸರ್, ಈ ಚರ್ಚಸ್ ಡೆಮಾಲಿಶು ಹೊಡೆದಾಕಿರೋದೆಲ್ಲ ಮೈನಾರಿಟಿ ಫಂಡ್ ಇಂದ ಅವ್ರನ್ನ ಗುರುತಿಸಬೇಕು, ಅವ್ರಿಗೆ ಫಂಡ್ ಸ್ಯಾಂಕ್ಷನ್ ಮಾಡ್ಬೇಕು ಸರ್. ಐ ರಿಕ್ವೆಸ್ಟ್ special fund should be sanctioned for them. Let them they break, let we will build again. ನಾವು ಯಾವ ರೀತಿಯಲ್ಲಿ ಸ್ಟ್ರಾಟಜಿಸ್ ಮಾಡಬೇಕು, ಕ್ಯಾಂಡಿಡೇಟ್ಸ್ ನಾನು ಡಿಸೈಡ್ ಮಾಡೋದು, ನಾನು ಹೇಗೆ ಚೇಂಜ್ ಮಾಡಬಹುದು ಅನ್ನೋದು ಈ ಸಭೆಯ ಒಂದು ನಿರ್ಣಯವನ್ನು ನಾನು ತಗೊಂಡು ನಾನು ಹೈಕಮಾಂಡ್ ಕೇಳ್ತೀನಿ. ಈ ಥರ ಅದರಲ್ಲಿ ನಾವು ತಗೊಂಡು ಕ್ರೈಸ್ತ ಸಮುದಾಯಕ್ಕೆ ಸೆಂಟ್ರಲ್ ಕೊಡಬೇಕು. ಅದು ಇಬ್ಬರ ಅಕ್ಟೋಬರ್ ಭಾಳ ಚೆನ್ನಾಗಿ ಗೊತ್ತು ನನಗೆ. ಅವ್ರ ಜೊತೆ ಸುಮಾರು ಒಂದು ತಿಂಗಳ ಕಾಲ ನಾನು ಮಾತುಕತೆ ಮಾಡಿದ್ದೀನಿ, ಇಲ್ಲ ಮಾಡಿದ್ದೀನಿ. ಅವ್ರು ಭಾಳ ಸೀರಿಯಸ್ ಆಗಿದ್ದಾರೆ, ವಿಷಯಕ್ಕೆ ಭಾಳ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಡೆಲ್ಲಿಗೆ ಹೋಗಿದ್ದಾರೆ, ಅನೇಕ ಜನ ಸೋನಿಯಾ ಗಾಂಧಿಯಿಂದ ಭೇಟಿ ಮಾಡಿದ್ದಾರೆ. ನಾವು ಅನೇಕ ಸಲ ಭೇಟಿಗಳನ್ನು ಮಾಡಿದ್ವಿ. ಆಮೇಲೆ ನಮಗೆ ಕೇವಲ 3-4 ದಿವಸದ ನಮ್ಮ ಇವರು ಕೂಡ ನಮ್ಮ ಸಾಧು ಕೋಕಿಲ ಅವರು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಒಂದು ರೀತಿ ಒಂದು ಕಾಂಪಿಟೇಷನ್ ಬಂದಲ್ಲ ಅಂದರೆ ಒಂದು ಸಂತೋಷ. ಯಾರು ಟಿಕೆಟ್ ಇರಲ್ಲ ಅಂತ ನಿಂತ್ಕೊಳ್ತೀನಿ, ನಾನು ರೆಡಿ ಇದ್ದೀನಿ, ನಾನೆಲ್ಲದಕ್ಕೂ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಾಧು ಕೋಕಿಲ ಅವರು ನಾನು ಹೆಚ್ಚು ಪ್ರಚಾರದಲ್ಲಿ ಮನೆಗೂ ತಲುಪಿದ್ದೀನಿ. ಒಂದು ಟಿವಿಯ ಮೂಲಕ, ನಮಗೆ ಮಾಧ್ಯಮದ ಮೂಲಕ, ಸಿನಿಮಾ ಮೂಲಕ ನನಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ತಪ್ಪಿಲ್ಲ, ಇದು ಸರಿ ಇದೆ. ಅದು ಇಲ್ಲಿ ಬಿಡೋಣ, ಅಲ್ಲಿ ಬಿಟ್ಟು ಬೇಕಾದ್ರೆ ನಾನು ಹೇಳ್ತಿರೋದಕ್ಕೆ ನಾನು ಬೇಕಾದ್ರೆ ಹೈಕಮಾಂಡ್ ಖಂಡಿತ ನನ್ನ ಇದನ್ನು ಮೇಜರಾಗಿ ಸೋಷಿಯಲ್ ಜಸ್ಟಿಸ್ನ ಉದ್ದೇಶ ಇರುವಂಥದ್ದೇ. ಬಿಗಿನಿಂಗಲ್ಲೇ ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಅಥವಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಗಂಟೆ ಮಾತಾಡಿ ತೀರ್ಮಾನ ಮಾಡ್ಬೋದೇನು ಅಂತಂದ್ರೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಪಾರ್ಟಿಯಲ್ಲಿ ಮತ್ತು ಸರ್ಕಾರದಲ್ಲಿ. ಅದಕ್ಕೋಸ್ಕರನೇ ಸೋಷಿಯಲ್ ಜಸ್ಟಿಸ್ ಆಗಿ ಅತಿ ಹೆಚ್ಚು ಜನ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇಲ್ಲ. ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್
ನೀವು ಕೆಲವು ಹೆಸರುಗಳನ್ನ ಕೇಳಿಲ್ಲ. ಒಬ್ಬ ಹುಡುಗಾಡ್ಸಿದ್ದನ್ನು ಮಾಡ್ತೀನಿ, ಒಬ್ಬ ದೊಂಬಿದಾಸನ್ ಮಾಡ್ತೀನಿ, ಒಬ್ಬ ದಕ್ಕಲಿಗರವನ್ನು ಮಾಡ್ತೀನಿ, ಒಬ್ಬ ಕಾಡಲ್ಲಿರುವಂಥ ಜೇನುದುರ್ಬನ್ನು ಮಾಡ್ತೀನಿ. ಇದು ಕಾಂಗ್ರೆಸ್ ವಲಯದೊಳಕ್ಕೆ ಎಲ್ಲ ಸಮುದಾಯಗಳನ್ನು ತಗೊಂಡ್ಬರ್ಬೇಕು ಅಂತ ಹೇಳ್ತು. ಅದೇ ರೀತಿಯಲ್ಲಿ ಮೈನಾರಿಟಿ ಅದರಲ್ಲೂ ಕೂಡ ವಿಮೆನ್ ಅಂತ ಇರ್ತದೆ, ನಮ್ಮ ಮಠದಿಂದ ಅವರು ಮಾಡಿದ್ದಾರೆ. ಈ ರೀತಿ ಅನೇಕ ಐಡಿಯಾಲಜಿ ಇಟ್ಕೊಂಡೇ ಇದೆಲ್ಲವೂ ಕೂಡ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ನಮ್ಮ ಸರ್ಕಾರದಲ್ಲಿ ನಮಗೇನು ಬಹಳ ದೊಡ್ಡ ಪವರ್ ಏನಿಲ್ಲ, ಆ ಭ್ರಮೆ ನನಗೆ ಇಲ್ಲ. ದೊಡ್ಡ ಭ್ರಮೆ ಇದ್ದಿದ್ರೆ ನಾನು ಏನ್ ಬೇಕಾದ್ರೂ ಮಾಡಿರೋದಲ್ಲ. ಓನ್ಲಿ ಯಾಕೆ ಎನ್ನುವುದು ನಾನು ನಮ್ಮ ಸೋಷಿಯಲ್ ಜಸ್ಟಿಸ್ ಮೂಲಕ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬೋದು. ಸರ್ ರೆಪ್ರೆಸೆಂಟೇಷನ್ ಕೊಡೋದು ಸೋಷಿಯಲ್ ಜಸ್ಟಿಸ್. ನಾನು ಸೋಷಿಯಲ್ ಜಸ್ಟಿಸ್ ಮಾಡಿಬಿಟ್ಟಿದ್ರಿ, ನಾನು ಯಾವ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಆ ರೆಪ್ರೆಸೆಂಟೇಷನ್ ಕೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದಾರೆ ನಾನು 4% ಇದೆ, 4% ಇದೆ. 3% ಜನ 3% ಇರುವಂತ ಜಾತಿಯವರು 11 ಜನ MLA-ಗಳಾಗ್ಬಿಡ್ಬೇಕಾದ್ರೆ 4% ಜನ ಇರುವಂತವ್ರು ಎಷ್ಟು MLA? ಆಕ್ಚುಲಿ ಈಗ ಲಕ್ಷಗಳನ್ನು ತಗೊಂಡಿದ್ದು ಅಂತಂದ್ರೆ 4% ಎಷ್ಟಾಗುತ್ತೆ? ಎಷ್ಟು ಲಕ್ಷ ಆಗುತ್ತೆ ಕ್ರೈಸ್ತರ ಇದು ಪಾಪ್ಯುಲೇಷನ್? ನನಗೆ ಹೇಳ್ತಾ ಗೊತ್ತಿಲ್ಲ, ಯಾರು ಒಂದು ಲೆಕ್ಕ ಗೊತ್ತಿಲ್ಲ, ಲೆಕ್ಕ ಹೇಳಿ. 4% ಬಹುಶಃ ಒಂದು 20 ಲಕ್ಷ ಆಗುತ್ತೆ. 25 ಲಕ್ಷ ಆಗುತ್ತೆ. ಬಟ್ 25 ಲಕ್ಷ ಹೇಳೋದಾದ್ರೆ ನಮ್ಮ ಕುಲ್ದೀಪ್ ಸಿಂಗ್ ಕಮಿಷನ್ ಏನ್ ಹೇಳುತ್ತೆ ಅಂತಂದ್ರೆ, ಕುಲ್ದೀಪ್ ಸಿಂಗ್ ಕಮಿಷನ್ ಅಲ್ಲಿ ಇವುಗಳನ್ನು ಡಿವೈಡ್ ಮಾಡ್ತಾ ಸಂದರ್ಭದಲ್ಲಿ ಪ್ರತಿ 1.5 ಇಂದ 2 ಲಕ್ಷ ಇರೋ ಸಮುದಾಯಕ್ಕೆ ಒಂದು MLA ಬೇಕು ಅಂತ. ಅಂದರೆ ಕ್ರೈಸ್ತರು ಎಷ್ಟು MLA ಇರ್ತಾರೆ? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಕೇಳ್ತಾರೆ, ಎಲ್ಲ ಪಕ್ಷಗಳು ಸೇರಿಸಿ ಹೇಳ್ತಾರೆ ಕ್ರೈಸ್ತರು ಎಷ್ಟು MLA ಇರ್ತಾರೆ? 3% ಇರುವಂತವ್ರು 11 ಜನ MLA, 3% ಇರೋರು 4 ಜನ MP-ಗಳಾಗ್ತಾರೆ. ಹಂಗಿರುವಾಗ 4% ಇರುವಂತವ್ರು ಯಾಕೆ ಆಗಬಾರ್ದು ಅನ್ನೋದು ನಾವು ಮೊದಲು ನಮ್ಮ ಒಳಗಡೆ ಅದನ್ನ ನಾವು 4% ಇದೀವಿ ಅಂತ, ನಾವು ಕಡಿಮೆ ಇದ್ದೀವಿ ಅಂತ ನೀವು ಅಂದ್ಕೊಳ್ಳೋದೇ ಅದು. ಆಮೇಲೆ ಆರ್ಗನೈಸ್ಡ್ ಕಮ್ಯುನಿಟಿ ಪ್ರತಿ ವಾರ ನಿಮ್ಮ ಚರ್ಚೆ ಸೇರ್ತೀವಿ, ಮಾತಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಪಾಡಿಗೆ ಹೋಗ್ತೀವಿ. ನಾನು ಹೇಳ್ತಾ ಇರೋದು ಮೊದಲಿಬ್ಬರಿಗೆ ಮಾತನ್ನು ಹೇಳ್ತಾ ಇದ್ದೀನಿ, ನೀವು ಸಮುದಾಯವನ್ನು ಪೊಲಿಟಿಸೈಸ್ ಮಾಡಿ ರಾಜಕೀಯಗೊಳಿಸ್ಬೇಕು. ಬರೀ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲೇ ನಾವು ಇಲ್ಲಿ ಪೊಲಿಟಿಸೈಸ್ ಮಾಡಬೇಕು ಅಂತ, ಪೊಲಿಟಿಕಲಿ ಅವೇರ್ನೆಸ್ ತರಬೇಕು ಅಂತ. ಪೊಲಿಟಿಕಲ್ ಅವೇರ್ನೆಸ್ ಬಂದಿದ್ದು ಅಂತಂದ್ರೆ ವೋಟ್ ಎಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಇನ್ನೂ ಒಂದು ಹೇಳ್ತಾ ಇದೆ, ಈಗ ಸಣ್ಣ ಸಣ್ಣ ಒಂದು ನಾನು ಆಗಲೇ ಹೇಳ್ತೇನೆ, ಒಂದು ಸಣ್ಣ ಸಣ್ಣ ಮನೆಗಳಲ್ಲೂ ಕೂಡ ಒಂದು ಇದನ್ನ ಪ್ರಾರ್ಥನೆ ಇದನ್ನ ಮಾಡ್ಕೊಂಡು ಸುಮಾರು 100 ಜನ ಸೇರ್ತಾರೆ. ನಾನು ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಅಂತ 100 ಚರ್ಚೆಗಳಿಗೆ ನಾನು ಹೋಗಿ ನಾನು ಮಾತಾಡಿ ಬಂದಿದ್ದೇನೆ. ಅವೆಲ್ಲವೂ ಕೂಡ ಆರ್ಗನೈಸ್ ಆಗಿ ವೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಸಮಸ್ಯೆ ಆಗಿರೋದೇನು ಅಂತ ಹೇಳಿದ್ರೆ, ನಾವು ನಮ್ಮ ಆರ್ಗನೈಸೇಷನ್ ಅನ್ನ ಬಹಳ ಮನಮುಟ್ಟುವಂತೆ ನಾವು ಪಕ್ಷಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಅಲ್ಲಿ ಸೋತಿದ್ದೇವೆ. ಅವ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ. ನಾವು ಸೋತಿದ್ದೇವೆ. ಪಕ್ಷದ ಗಮನಕ್ಕೆ ತರುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅಂತೂ ಬಹಳ ಸೀರಿಯಸ್ ಆಗಿ ಈ ಬಗ್ಗೆ ನಾವು ಪಕ್ಷದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇನ್ನು ಅನೇಕ ಜನ ಮಾತಾಡಿದ್ರಿ, ಆಮೇಲೆ ಎಲ್ಲ ವೇದಿಕೆಗಳಿರುವಂತಹ ಬಹಳ ಸೆನ್ಸಿಬಲ್ ಆಗಿ ಮಾತಾಡಿದ್ರು. ನನಗೆಲ್ಲರೂ ಕೂಡ ಬಹಳ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಮ್ಮೆಲ್ಲ ಏನೇನೂ ಇಲ್ಲ. ಅವರು ಸುಮಾರು 20-30 ವರ್ಷದಿಂದ ಪಾಲಿಟಿಕ್ಸ್ ಆಗಿರೋದು, ನಾನು 3 ವರ್ಷದಿಂದ ಪಾಲಿಟಿಕ್ಸ್ ಆಗಿದ್ದೀನಿ. ಬಹುಶಃ ನನಗಿಂತ ಜೂನಿಯರ್ ಅಂತ ಹೇಳಿದ್ರೆ ನಮ್ಮ ಸಾಧಕೋಲ್ಲ, ಅವ್ರು ಈಗ ಪಾಲಿಟಿಕ್ಸ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಅನೇಕ ಜನ ಸೀನಿಯರ್ ಪೊಲಿಟಿಷಿಯನ್ಸ್ ಇದೆ. ನಾವು ಮುಂದೆ ಇದೇ ರೀತಿಯಲ್ಲಿ ಸೇರ್ತಾ ಇರೋಣ, ಏನು ಮಾಡಬೇಕು ಅಂತ ಆಲೋಚನೆ ಮಾಡೋಣ. ಮತ್ತು MP ಟಿಕೆಟ್ ಸಿಗಬೇಕು ಅನ್ನೋದೇ ನನ್ನ ಅಂತಿಮ ಇದನ್ನ ಆಗಬಾರ್ದು. ಸಣ್ಣ ಇದರಲ್ಲೂ ಕೂಡ ನಮ್ಗೆ ಎಲ್ಲೆಲ್ಲಿ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಯೋಚನೆ ಮಾಡೋಣ. ಒಂದು ಸಣ್ಣ ರೆಪ್ರೆಸೆಂಟೇಷನ್ ಸಿಗಲು ಕೂಡ ಪೊಲಿಟಿಕಲ್ ಪವರ್ ಇಸ್ ದ ಆಫ್ಟೆಕ್ಟಿ ಅಂತ ಅಂಬೇಡ್ಕರ್ ಇಟ್ಸ್ ಆಫ್ಟೆಕ್ಟಿ. ಆ ಕೀನಿಂದ ನೀವು ಯಾವುದು ಬೇಕಾದ್ರೂ ಓಪನ್ ಮಾಡಬೇಕು. ಅದಕ್ಕೆ ಪೊಲಿಟಿಕಲ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಈ ಸಭೆ ಯಶಸ್ವಿಗೊಳಿಸಿದ್ವಿ. ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ವಿಕ್ರಮ್ ಅಂತ ನೀವು ಭಾಳ ಕಷ್ಟಪಟ್ಟು ಆರ್ಗನೈಸ್ ಮಾಡಿದ್ರೆ ಅವ್ರು ನಾನು ಅಭಿನಂದನೆ ಮಾಡ್ತೀನಿ.
ಕೆಲಸ ಮಾಡೋದು. ಅಷ್ಟು ದೂರದಿಂದ ಗುಲ್ಬರ್ಗದಿಂದ ಸಿವಿಯನ್ಸ್ ಆಗಬೇಕಂದ್ರೆ, ಮಂಗಳೂರಿಂದ ನಮ್ಮ ದೊಡ್ಡ ಸಾಹೇಬರು ಬಂದಿದ್ದಾರೆ, ಅನೇಕ ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಮ್ಮೂರಿಂದ KGF ಇಂದ ಭಾಳ ಜನ ಬರ್ತಾರೆ. ನಾನು KGF ನೋಡಿ ಅದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. KGF ನನ್ನ ತಾಯಿ ಊರಿಗೆ ಬಂದಿದ್ವಿ. ನಾವೆಲ್ಲರೂ ಕೂಡ ಈ ಮುಂದಿನ ಇದರಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡೋಣ. ನೋಡಿ 6 ಹಂತಗಳಲ್ಲೂ ಇಂಥ ಹಂತಗಳೆಲ್ಲ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಅದು ಕೂಡ ಸ್ಟ್ರಾಟಜಿ 7 ಬೇಸಿಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಆರಂಭ ಆಗೋದು ಏಪ್ರಿಲ್ ಆರಂಭ ಆದ್ರೆ ಜೂನಲ್ಲಿ ಅದಕ್ಕೆ ಅದು ಕೂಡ ಸ್ಟ್ರಾಟಜಿ ಆಗಿದೆ. ಆ ಸ್ಟ್ರಾಟಜಿ ನಾವು ಯಾವ ರೀತಿ ಓವರ್ಕಮ್ ಮಾಡಬೇಕು, ಯಾವ ರೀತಿ ನಾವು ಕೌಂಟರ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಹೇಳ್ತಾ ಇದ್ರು. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಸರಿಯಾಗಿ ಕ್ರೈಸ್ತ ಸಮುದಾಯ ಆರ್ಗನೈಸ್ ಆಗಿತ್ತು ಅಂತ ಹೇಳಿದ್ರೆ 4 ಜನ ಎದುರಿಸಬೇಕು. ಯಾಕಂದ್ರೆ ಅಷ್ಟು ಟೀಚರ್ಸ್ ಇನ್ನೆಲ್ಲೂ ಟೀಚರ್ಸ್ ಇರೋದೇ ಕ್ರೈಸ್ತ ಸಮುದಾಯ, ಹೆಚ್ಚು ಟೀಚರ್ಸ್ ಇರೋದು ಕ್ರೈಸ್ತ ಸಮುದಾಯ. 4 ಜನ ಅದು ಯಾರು ಯಾಕಂದ್ರೆ ನಾವು ಸೀರಿಯಸ್ ಆಗಿಲ್ಲ ಅದನ್ನೆಲ್ಲವೂ ಕೂಡ ಮುಂದಕ್ಕೆ ನಾನು ಯಾಕೆ ಪ್ರೊಸೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೊಸೆಸ್ ಮಾಡಿದಾಗ ಜನಗಳಿಗೆ ಈ ಪ್ರಯತ್ನ ಇಲ್ಲ ಬರುತ್ತೆ. ನಮ್ಮ ಸಮುದಾಯದ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ MLC ಆಕ್ಟ್ ಮಾಡಬಾರ್ದು ಅಂತ ಆಲೋಚನೆ ನಿಮ್ಮಲ್ಲೇ ಬರುತ್ತೆ. ಆಗ ನಿಮ್ಮಲ್ಲೇ ಒಬ್ಬ ಟೀಚರ್ ಇಟ್ಕೊಂಡು ಒಬ್ಬನ ಗೆಲ್ಲಿಸಿ MLC ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವನ್ನು ಮಾಡ್ಬೋದು ಅಂತ ಹೇಳ್ತಾ ಅದರಲ್ಲೂ ಮಹಿಳೆಯರು ಭಾಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮಗೆ ವಿಶೇಷವಾದಂತಹ ಭಾಳ ಜನಕ್ಕೆ ಇದು ಚೇರ್ಸ್ ಕೂಡ ಪ್ರೊವೈಡ್ ಮಾಡಲಿಕ್ಕಾಗಿಲ್ಲ. ನಾನು ಇಷ್ಟೊಂದು ಜನ ಬರ್ತಾರೆ ಅಂತ ಅನ್ಬೇಕಿದ್ರೆ ನಾನು ದೊಡ್ಡ ಹಾಲೇ ಮಾಡಬಹುದಾಗಿತ್ತು. ಬಹುಶಃ ನಾನು ಅಂಡರ್ಎಸ್ಟಿಮೇಟ್ ಮಾಡೋದು ನಾನು ಅನಿಸ್ತಾ ಇದ್ದೇನೆ. ಭಾಳ ಜನ ಬಂದಿದ್ದಾರೆ. ಇನ್ನೂ ನನ್ನ ಅನಿಸುತ್ತೆ ಕೆಳಗಡೆ ಎಲ್ಲ ಕೂತಿದ್ದಾರೆ. ನಿಮಗೆ ಪಕ್ಷದ ಪರವಾಗಿ ನಾನು ಸೀಟ್ಸ್ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಇದು ಭಾಳ ಖುಷಿಯಾದಂತಹ ನಾನು ಸಭೆಯನ್ನು ಅಂದ್ಕೊಂಡಿದ್ದೆ. ನಮ್ಮ ಹೈಕಮಾಂಡ್ಗೂ ಕೂಡ ಈ ಸಭೆ ಬಗ್ಗೆ ನಾನು ವಿವರವಾದಂತಹ ರಿಪೋರ್ಟ್ ಕೊಡ್ತೀನಿ. ಅವರು ಕೂಡ ಸಂತೋಷ ಆಗುತ್ತೆ. ನಮ್ಮ ಇದರಲ್ಲಿ ಚರ್ಚೆ ಮಾಡುವಂಥ ಅನೇಕ ವಿಷಯಗಳು ನಾವು ಗಮನಕ್ಕೆ ತರ್ತೀವಿ ಅಂತ ನಾವು ಆಗಾಗ ಸೇರ್ತಾ ಇರೋಣ. ನೀವೆಲ್ಲರೂ ಕೂಡ ಸೋಷಿಯಲ್ ಜಸ್ಟಿಸ್ನ ಒಂದು ಪಾಲ್ಗೊಳ್ಳೋದ್ರಲ್ಲಿ ಇರ್ತೀರಾ. ಬಂದು ಕೂಡ ನೀವು ಯಾವ ಪೋಸ್ಟ್ ತಗೊಂಡ್ರು ಕೂಡ ನಾಳೆ MP ಆದರೂ ಕೂಡ ನನ್ನ ವರ್ಗಮೋ ಅಥವಾ ಇವರು ಅವ್ರು ಸೋಷಿಯಲ್ ಜಸ್ಟಿಸ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾ ನೆನಪಿನ ಕಾಣಿಕೆಯಾಗಿ ಬಂದಂಥ ಅತಿಥಿಗಳಿಗೆ ಸಾಲಮನ್ನವಾಗಿ ಸ್ಪಾನ್ಸರ್ ಮಾಡಿದ್ದಾರೆ ಗಿಡಗಳನ್ನ. I request Mr. Kuchima sir to come.